तत्पुरुषाय विद्महे नमो नमो विघ्नराज नमो नमो विघ्नराज नमो नमो विघ्नराजा ओम नमो नमो विघ्नराजा नमो नमो विघ्नराजा ओम नमो नमो विघ्नराजा सुरमुनि वंदित देवा वरभक्त जनावत दावा शिव शंभु पुत्रनि काया सुरमुनि वंदित देवा वरभक्त जनावन भाव शिव शंभु पुत्र निकाय आदि पूजितम अमर वंदितम आदि पूजितम अमर वंदितम नमो नमो विघ्नराजा ओम नमो नमो विघ्नराजा नमो नमो विघ्नराजा ओम नमो नमो विघ्नराजा ओम नमो नमो विघ्नराजा स्वामी कृपावशದ ನಾಟಕ ಮಂಡಳಿಗೆ जय ಶ್ರೀರಾಮಚಂದ್ರನಿಗೆ जय ಸರಸ್ವತಿಗೆ जय भक्त हनुमान की जय भक्त मंडली की जय ಏನೇ ಬರಲಿ ಕಟ್ಟಿರಲಿ ಒಂದೇ बोलो भारत माता की जय ಮಂತ್ರಿಯೇ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ 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 ಕೇಳು ಸಂತಸಾದಿಲ್ದಾಲಿ ಆ ಸುಮಂತ್ರ
ಸುಕುಮಾರ ಶ್ರೀರಾಮಂಗೆ ಕೋಶ ನಾದೇಶವ ಸುಕುಮಾರ ಶ್ರೀರಾಮಂಗೆ ಕೋಶ ನಾದೇಶವ ಸುಕುಮಾರ ಶ್ರೀರಾಮಂಗೆ ಕೋಶ ನಾದೇಶವ ಲೇಸಿನೇ ಪಟ್ಟವ ಲೇಸಿನಿ ಪಟ್ಟವ ಲೇಸಿನಿ ಪಟ್ಟವ ಲೇಸಿನಿ ಪಟ್ಟವ ಲೇಸಿನಿ ಪಟ್ಟವ ಲೇಸಿನಿ ಪಟ್ಟವ ಹಾಸಿಸಿ ಕಟ್ಟೋವೆ ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಶ್ಯಾಮ ಸುಂದರ ರಾಮಚಂದಿರ ಶ್ಯಾಮ ಸುಂದರ ರಾಮಚಂದಿರ ಶ್ಯಾಮ ಸುಂದರ ಭೂಮಿಯನ್ನು ಹಾಳುವ ಭೂಮಿಯನ್ನು ಹಾಳುವ ಸಾಮರ್ಥ್ಯವಂತನು ಭೂಮಿಯನ್ನು ಹಾಳುವ ಸಾಮರ್ಥ್ಯವಂತನು ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಸುಮಂತ್ರ, ರಾಜೇಂದ್ರ, ನಾನು ಇದುವರೆವಿಗೂ ಈ ಕೋಶದ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದೆನು. ಜರಾಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಗ್ರಹಗತಿಗಳೂ ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿಯು, ಔದಾರ್ಯ ನಿಧಿಯೂ ಆಗಿ ಸಕಲ ವಿಧದಲ್ಲೂ ಈ ರಾಜ್ಯವನ್ನು ಪರಿಪಾಲಿಸಲು ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಶಲ ರಾಜ್ಯವನ್ನು ಆತನಿಗೆ ವಹಿಸಿ ನಾನು ದೈವ ಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಸುಮಂತ್ರ? ಹೇಳುವನು ರಾಜೇಂದ್ರ. ಲಾಲೇ ಸೈ ಪ್ರಭು ಲಾಲೇ ಸೈ ಪ್ರಭು ಬೇಡ್ವ ಪರಿಗಳನ್ನು ಲಾಲೇ ಸೈ ಪ್ರಭು ಬೇಡ್ವ ಪರಿಗಳನ್ನು ಲಾಲೇ ಸೈ ಪ್ರಭು ರಾಮಚಂದ್ರನಿಗೆ ತಾಮಸದಿಂದಾಲಿ ರಾಮಚಂದ್ರನಿಗೆ ತಾಮಸದಿಂದಾಲಿ
ರಾಮಚಂದ್ರನಿಗೆ ತಮಸಾದಿಂದಾಲೆ ರಾಮಚಂದ್ರನಿಗೆ ತಮಸಾದಿಂದಾಲೆ ಪ್ರೇಮದಿಂದ ರಚಿಸು ರಾಜಭಾರವನ್ನು ಪ್ರೇಮದಿಂದ ರಚಿಸು ರಾಜಭಾರವನ್ನು ಲಾಲಿಸೈ ಪ್ರಭು ಬೇಡ್ವ ಪರಿಗಳನ್ನು ಲಾಲಿಸೈ ಪ್ರಭು ಲಾಲಿಸೈ ಪ್ರಭು. ರಾಜೇಂದ್ರ, ಈ ವಿಷಯದಲ್ಲಿ ಸಂದೇಹವೇನು? ಶ್ರೀರಾಮಚಂದ್ರನು ಸಕಲ ಗುಣ ಸಂಪನ್ನನಾಗಿ ಲೋಕಾಭಿರಾಮನೆನಿಸಿರುವನು. ಆತನು ಸಿಂಹಾಸನವನ್ನೇರುವುದಾದರೆ ಪೂರ್ಣ ಬಲವನ್ನೇರಿದ ಪೂರ್ಣಚಂದ್ರನನ್ನು ಕಂಡ ಸಾಗರದಂತೆ ಪ್ರಜೆಗಳ ಸಂತೋಷವು ಎಲ್ಲೆಮಿರುವುದು ಮಹಾಪ್ರಭು. ಬಹಳ ಸಂತೋಷ ಸುಮಂತ್ರವರಿಯರೇ, ಬಹಳ ಸಂತೋಷ. ಗುರುದೇವ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ? ರಾಮಗೆ ಪಟ್ಟವ ನೇಮದಿ ರಚಿಸುವೆ. ರಾಜೇಂದ್ರ, ರಾಮಗೆ ಪಟ್ಟವ ನೇಮದಿ ರಚಿಸುವೆ ದಶರಥನೇ. ಕುಲ ಸೋಮನು ಆದ ಶ್ರೀರಾಮನು ಕುಲ ಸೋಮನು ಆದ ಶ್ರೀರಾಮನು ಕುಲ ಸೋಮನು ಆದ ಶ್ರೀರಾಮನು ರಾಜವನಾಳನು ಆದ ಶ್ರೀರಾಮನು ರಾಜವನಾಳನು ಆದ ಶ್ರೀರಾಮ. ರಾಮರ ಪಟ್ಟವ ನೇಮದಿ ರಚಿಸುವೆ ಆ ಮಹಾ ದಶರಥನೇ. ಧರ್ಮಶೀಲನಾದ ದಶರಥ ಚಕ್ರವರ್ತಿ ನ್ಯಾಯ ನೀತಿ ಧರ್ಮಗಳಿಂದ 60 ವರ್ಷಗಳ ಕಾಲ ಕೋಸಲದ ರಾಜ್ಯವನ್ನು ಆಳಿ ಪರಿಶೀಲಿಸಿ ಈಗ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿ ತಾವು ಮುನಿಯ ವೃತ್ತದಿಂದ ಇರಲು ಇಚ್ಛಿಸಿದ್ದೀರಿ. ಆದ್ದರಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ಯಾವ ತೊಂದರೆಯೂ ಇರುವುದಿಲ್ಲ. ಅನುಗ್ರಹಿತನಾದಿ ಗುರುದೇವ, ಅನುಗ್ರಹಿತನಾದಿ. ಸುಮಂತ್ರರೇ, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಲಿ ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವೊಂದನ್ನು ನಿಶ್ಚಯಿಸಬೇಕೆಂದು ಬೇಡಿಕೊಳ್ಳುವೆ. ರಾಜೇಂದ್ರ, ನಾಳೆ ಪುಷ್ಯ ನಕ್ಷತ್ರ, ಪಂಚಮಿ ಗುರುವಾರ, ಅಭಿಜನ್ ಲಗ್ನದಲ್ಲಿ ಮುಹೂರ್ತವು ಸಕಾಲವಾಗಿದೆ. ಬಹಳ ಸಂತೋಷ. ಧನ್ಯನಾದಿ ಗುರುದೇವ, ಧನ್ಯನಾದಿ, ಧನ್ಯನಾದಿ. ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಅಂದವೇನು ಬೆಳ್ಜನಕನೇ ತಂದೆಯೇ ತಮ ಪಾದ ಕೀಗಾಲೆ ವಂದನೆಯ ಮಾಡುವೆ ಬೆಳ್ಜನಕನೇ ತಂದೆಯೇ. ಅಂದವಾದ ಮಂದಿರದಳು
ಅಂದವಾದ ಮಂದಿರದೊಳು ಅಂದವಾದ ಮಂದಿರದೊಳು ಕಂದನ ಕರೆಸಿದ ಪರಿಯನು ಬೆಳ್ಜನಕನೇ ತಂದೆ ತಮ ಪಾದ ಕೀಗಾಲೆ ವಂದನೆಯ ಮಾಡುವೆ ಬೆಳ್ಜನಕನೇ ತಂದೆ ತಂದೆಯೇ ತಮ್ಮ ಪಾದಾರವಿಂದಗಳಿಗೆ ನಮಸ್ಕರಿಸಬೇಕು. ರಾಮಚಂದ್ರ, ನಿನಗೆ ಶುಭವಾಗಲಿ ಕಂದ, ಶುಭವಾಗಲಿ. ಗುರುಗಳಾದ ವಶಿಷ್ಠಾದಿ ಮುನಿಪುಂಗವರೇ, ತಮ್ಮ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ತಂದೆಯೇ, ನನ್ನನ್ನು ತಮ್ಮ ಸನ್ನಿಧಿಗೆ ಅತ್ಯವಸರದಿಂದ ಬರಮಾಡಿದ ಕಾರಣವೇನು ಜನಕ? ರಾಮಚಂದ್ರ, ನಾನಾದರೂ 60,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿ ಈ ವಾರ್ಧಿಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರುವೆನಾದ್ದರಿಂದ ಈ ಕೋಶಲ ರಾಜ್ಯದ ಪಟ್ಟವನ್ನು ನಿನಗೆ ವಹಿಸಿ ನಾನು ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದಿರುವೆ. ಇದಕ್ಕೆ ನೀನು ಸಮ್ಮತಿಸಿ ಗುರುಗಳ ಅಪ್ಪಣೆಯನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕಂದ. ತಂದೆಯೇ, ತಮ್ಮ ಆಜ್ಞೆಯನ್ನು ಸಹಿಸಲು ನಾನು ಶಿರಸಾವಹಿಸಲು ನಾನು ಸಿದ್ಧನಾಗಿರುತ್ತೇನೆ. ಆದರೆ ಭರತ ಶತ್ರುಘ್ನರು ಅಯೋಧ್ಯ ನಗರದಲ್ಲಿ ಇಲ್ಲದೇ ಇರುವಾಗ ಈ ಪಟ್ಟಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಲು ಇಷ್ಟೊಂದು ಆತುರ ಬೇಕೆ ಜನಕ? ರಾಮಚಂದ್ರ, ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವುದನ್ನು ನಾನು ಗ್ರಹಿಸಿರುವೆನು. ಅವರೆಂದಿಗೂ ಈ ವಿಚಾರದಲ್ಲಿ ಅಸಮಾಧಾನ ಪಡತಕ್ಕವರಲ್ಲ. ಸಂತೋಷವಾಗಿ ಸಮ್ಮತಿಸು ರಾಮಚಂದ್ರ. ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನು ಎಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞೆ ಪರಿಪಾಲನೆಯೇ ನನ್ನ ಪ್ರಥಮ ಕರ್ತವ್ಯ. ಶ್ರೀರಾಮಚಂದ್ರ, ಗುರುದೇವ, ತಾವು ಮಂಗಳ ಸ್ನಾನ ಮಾಡಿ ದೀಕ್ಷಾಬಂಧನಾಗಿರತಕ್ಕದ್ದು. ಆಜ್ಞೆ ಗುರುದೇವ. ಮುಂದಿನ ವಿಚಾರವನ್ನು ವಿವರವಾಗಿ ತಿಳಿಸುವೆ. ಸುಮಂತ್ರ, ರಾಜೇಂದ್ರ, ಹಿಂದಿನಿಂದಲೇ ನಗರವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬರೂ ಸಹ ರಾಜಭಕ್ತಿಯುತವಾದ ಶುಭ ಸೂಚನೆಯಿಂದಿರುವಂತೆಯೂ ಪ್ರಚುರಪಡಿಸುವೆ. ನಾನೀ ಸಂತೋಷದ ಸಮಾಚಾರವನ್ನು ನನ್ನ ಜ್ಯೇಷ್ಠ ರಾಣಿಯಾದ ಕೌಶಲ್ಯಗೂ, ದ್ವಿತೀಯ ರಾಣಿಯಾದ ಸುಮಿತ್ರೆಗೂ, ನನ್ನ ಮುದ್ದಿನ ಮಡದಿಯಾದ ಕೈಕಿಗೂ ತಿಳಿಸಿ ಬರಬೇಕು. ಆಗಲಿ ರಾಜೇಂದ್ರ. ಸಂಭ್ರಮವೋ ನಗರದ ಸಂಭ್ರಮವೋ ಸಂಭ್ರಮವೋ ನಗರದ ಸಂಭ್ರಮವೋ ಪರಿ ಪರಿಯಿಂದ ಶ್ರೀರಾಮ ತಳೆಯುವ
ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗುವಲಿನಟ್ಟು ನಡೆದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕಿ ನನ್ನನ್ನು ಬರ ಹೇಳಿದರೆ ಕೂಡದು ಕೂಡದು. ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಡು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ? ಅರಣ್ಯಕ್ಕೆ ಕಳಿಸುವೆನು ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯಿಗೆ ಮುಯಿ, ಮುಯಿಗೆ ಮುಯಿ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ಅಮ್ಮ ಭಗವತಿ ನಮಃ. ವಿಶ್ವೇಶ್ವರಿ ಅಮ್ಮ. ತಾಯಿ ಜಗನ್ಮಾತೆ, ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿಲ್ಲ ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ.
ಪ್ರಾಣೇಶ್ವರ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ, ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು. ಪ್ರಾಣೇಶ್ವರ, ಕಾಂತನು ಏತಕೋ ಬಾರದೆ ನಿಂತನು. ಮನಸ್ಸಿನ ಕಳವಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಚಿತ್ತ ಜನಯ್ಯನ ಚೀತಮನೆಲ್ಲವ. ಪ್ರಾಣೇಶ್ವರ, ಚಿತ್ತ ಜನಯ್ಯನ ಚೀತಮನೆಲ್ಲವ. ಚಿತ್ತ ಜನಯ್ಯನ ಚೀತಮನೆಲ್ಲವ. ವಿಸ್ತರಿಸುತ್ತಲೇ ಎನ್ನರ ಮನೆಗೀಗ. ಪ್ರಾಣೇಶ್ವರ, ವಿಸ್ತರಿಸುತ್ತಲೇ ಎನ್ನರ ಮನೆಗೀಗ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಅಮ್ಮ, ಕೈಕಾದೇವಿ, ಕೈಕಾದೇವಿ, ಅಮ್ಮ. ಯಾರು? ಓ, ಮಂಥರ, ಬಂದೆಯಾ? ಬಾಬಾ, ಸುಖಾಗಮನವೇ? ಸೋಕಿದಿಂದಿರುವೆಯಾ? ಕ್ಷೇಮವೇ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು. ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕೇನೆ? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು? ಏನು? ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ. ಈ ವಿಚಾರವು ನಿನಗೆ ತಿಳಿಯದು? ಏನು? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಇಂದು ರಾಜ್ಯ ಪದವಿಯೊದಗ ಸಂತೋಷವಾದೇನ ಮಂಥರ, ಸಂತೋಷವಾದೇನ ಮಂಥರ, ಸಂತೋಷವಾದೇನ. ನನ್ನ ಮಗ ರಾಮಚಂದ್ರನು ರಘುಕುಲಾದೀಪನ ಅವ ಪರಿಹಾರಕನ. ಅಲ್ಲವೇನೆ ನನ್ನ ಮುದ್ದು ಮಗ
ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಅಲ್ಲವೇನೆ ಸುಗುಣನೋ ಸುಂದರನೋ ನಿಗಮಾಗಮಾವಂತಿದನೋ ಸಂತೋಷವಂತೆನೋ ಮಂಥರ ಸಂತೋಷವಂತೆನೋ ಮಂಥರ ಸಂತೋಷವಂತೆನೋ ಮಂಥರ ನೋಡಿದೆ ಈ ವೈಭೋಗವೆಲ್ಲವನ್ನು ರಾಮಗಿ ರಾಜವಾ ಮದಿ ಕಾಂತಾಲಿವಾ ರಾಮಗಿ ರಾಜವಾ ಮದಿ ಕಾಂತಾಲಿವಾ ಪ್ರೇಮದ ವಾರ್ತೆಯ ಕೇಳಿ ಮಂಥರ ಪ್ರೇಮದ ವಾರ್ತೆಯ ಕೇಳಿ ಪ್ರೇಮದ ವಾರ್ತೆಯ ಕೇಳಿ ಪ್ರೇಮದ ವಾರ್ತೆಯ ಕೇಳಿ ಭೂಮಿಯಲ್ಲಿ ನಾ ಧನ್ಯಳೋ ಸಂತೋಷವಂತೆ ನಾ ಮಂಥರ ಸಂತೋಷವಂತೆ ನಾ ಮಂಥರ ಸಂತೋಷವಂತೆ ನಾ ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲೆ? ಚಿಂತಿಸಬೇಡ, ಈ ಕಂಠಿಹಾರವನ್ನೇ ಕೊಡುವೆನು. ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೆ ಏನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವುದು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಅಯ್ಯೋ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿದೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇಲದಂತಾಗುತ್ತದೆ. ಯೋಚಿಸಿ ನೋಡು. ಮಂಥರ, ಈ ದಿನ ನಿನಗೇನು ಬುದ್ಧಿ ಕೆಟ್ಟಿರುವುದೇ? ಇದೇಕಿಂತಹ ದುರಾಲೋಚನೆ ಮಾತುಗಳನ್ನಾಡುತ್ತಿರುವೆ. ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದೇನೇಳಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರರಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಕಾರಣವೇನೆಂದು ಕೇಳಿವೆ ಎಲ್ಲ ಕೈಕ. ಭರತನಿಗೇನಾದರೂ ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಸೇವಕನಾಗಿರಬೇಕು. ಮಂಥರ, ನೀನು ಕೌಶಲ್ಯಗೆ ದಾಸಿಯಾಗಿರಬೇಕು. ಮಂಥರ, ಏನು? ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ಸೇವಕನಾಗಬೇಕೆ? ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕೆ? ದಾಸಿಯಾಗಬೇಕಾಗುವುದಮ್ಮ. ಮಂಥರ, ನೀನಾಡುತ್ತಿರುವ ಮಾತುಗಳೆಲ್ಲವೂ ಸತ್ಯವೇನೆ? ಸತ್ಯವಮ್ಮ. ಹಾಗಾದ್ರೆ ನಾನೀಗ ಏನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳೇ ಮಂಥರ. ಹಿಂದೆ
ನಿನ್ನೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹಾ, ಹೌದು ಮಂಥರ, ಹೌದು. ವರಗಳನ್ನೇನು ಕೊಟ್ಟಿದ್ದರು ನಿಜ, ಆದರೆ ಸಮಯ ಬಂದಾಗ ಕೇಳಿಕೊ ಎಂದು ಹೇಳಿರುವರಲ್ಲ ಮಂಥರ. ಆ ವರಗಳನ್ನು ಈಗ ಕೇಳಿಕೊ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು? ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಲಿ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿರತ್ನಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊ. ಮಂತರ ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿದೆ? ಹೊರಟು ಹೋಗು, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಮ್ಮ, ನನ್ನದು ದುರ್ಬುದ್ಧಿಯಲ್ಲ. ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆಯ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಈಗ ನಾನೇನು ಮಾಡಲಿ? ನಾನೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕವು ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ, ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ಮಂಥರ ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ. ಅವರಿಗೆ ಒಪ್ಪಿಸುವುದು ನನ್ನ ಚಾತುರ್ಯ. ಅದು ಹೇಗೆ? ಹೇಗೆಂದರೆ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಅದು ಮಹಾರಾಜರಿದ್ದ ಕಡೆಗೆ ಬರುವಂತಿದೆ, ಜಾಗ್ರತೆಯಾಗಿ ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಮಾಡುತ್ತೇನೆ.
ಏನಿದು ಆಶ್ಚರ್ಯ? ಕೈಕಾ ಮಂದಿರವನ್ನು ಪ್ರವೇಶ ಮಾಡಿದೊಡನೆ ಅದಾವುದೋ ಒಂದು ಅಗೋಚರವಾದ ಶಕ್ತಿ ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಅದಾವುದೋ ಒಂದು ಹಾರ್ತ ಧ್ವನಿಯು, ದಶರಥ, ಹೇ ದಶರಥ, ಕೈಕಾ ಮಂದಿರವನ್ನು ಪ್ರವೇಶ ಮಾಡಬೇಡ, ಪ್ರವೇಶ ಮಾಡಬೇಡ ಎಂದು ಚೇರಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ನಾನು ಬಂದ ಕೂಡಲೇ ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರೀತಿಯ ಕೈಕೆ ಕಾಣುತ್ತಿಲ್ಲವಲ್ಲ? ನನ್ನ ಹೃದಯವೇಕೋ ಈ ದಿನ ತಟ್ಟನೆ ತರಹರಿಸುತ್ತಿರುವುದಲ್ಲ. ಕೈಕಾ, ಕೈಕಾ, ಕೈ 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 ಏನಿದೆ? ನನ್ನ ಕೈಕೆಯ ಕೇಶರಾಶಿಗಳನ್ನು ಅಲಂಕರಿಸುತ್ತಿದ್ದ ಒಡವೆಗಳ ನಾಶ. ಕೆದರಿದೆ ಕೇಶ. ಈ ನಾರಿಯ ಮುಖವೇಕು ಹೊತ್ತಿದೆ ಮಾರಿಯ ವೇಷ. ಇದೆಲ್ಲವನ್ನು ಶಾಂತವನಗೊಳಿಸುವ ಹೇ ದಶರಥನವನೀಶ. ಕೈಕಾ, ಕೈಕಾ. ಯಾರು? ಓಹೋ, ಕೌಸಲ್ಯ ಮನೋಹರನೇನೋ? ಕೌಶಲ್ಯ ಮನೋಹರನೂ ಹೌದು, ಸುಮಿತ್ರೆಯ ಸುಂದರ ಪತಿಯೂ ಹೌದು. ಈ ಕೈಕೆಯ ಪ್ರಾಣಕಾಂತನೂ ಹೌದು. ಏಕೋ ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದು ಹೇಳಿದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕೆ ಈ ರೀತಿ ಮಾತನಾಡುತ್ತಿರುವೆ? ಪರಮ ಮಹೋತ್ಸವ ಕಾಲಧೀ ಪರಮ ಮಹೋತ್ಸವ ಪರಿಪರಿಯ ಆನಂದದಿಂದಿರದೆ ಹೊರಗಡೆ ಕರಗುತೆ ಕೊರಗುತೆ ಮೌನಧೋಳಿರಲು ಕಾರಣವ ತಿಳಿಸು ಗುಣಾಭರಣೆ ಕೈಕಾ ಮಾಲಿನಿ ಮಣಿಯಡೆ ಕೋಪ ಮಾಳ್ಪರೆ ಮಾಲಿನಿ ಮಣಿಯಡೆ ಕೋಪ ಮಾಳ್ಪರೆ ಮಾಲಿನಿ ಮಣಿಯಡೆ ಕೋಪ ಮಾಳ್ಪರೆ ಮಾಲಿನಿ
ನಿನಗೆ ಕೋಪ ವೇದಕ್ಕೆ ಕೋಪ ವೇದಕ್ಕೆ ನಿನಗೆ ಕೋಪ ವೇದಕ್ಕೆ ಶಾಂತಳಾಗುವುದೇ ಕೋಪ ಮಾಡ್ತದೆ ಮಾನಿನಿ ಮಣಿಯಲೆ ಕೋಪ ಮಾಡ್ಬೇ ಮಾನಿನಿ ಮಣಿಯಲೆ ಕೋಪ ಮಾಡ್ಬರೇ ಕೈಗಾ ಮನದೀಚೆಯ ಬೇಳು ಎಲ್ಲೋಳು ನೀ ಮನದೀಚೆಯ ಬೇಳು ಎಲ್ಲೋಳು ನೀ ಮನದೀಚೆಯ ಬೇಳು ಎಲ್ಲೋಳು ಮಾಡದೆ ಹಠವ ಮಾಡದೆ ಹಠವಾರಿ ಮಾಡದೆ ಹಠವ ನೋಡು ಮಾತನಾಡಿ ಮಾನಿನಿ ಮಣಿಯಲೆ ಕೋಪ ಮಾಡ್ಬರೆ ಮಾನಿನಿ ಮಣಿಯಲೆ ಕೋಪ ಮಾಡ್ಬರೆ ಕೈಗಾ ಯಾರು ನಿನಗೆ ಇಂತಹ ಮನೋವ್ಯಾಪಾರವನ್ನು ಮಾಡಿ ಹೇಳು ಅವರು ಯಾರೇ ಹರಿ ಅವರನ್ನ ಶಿಕ್ಷಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ ನಾನು ಶಿಕ್ಷಾರ್ಹನೇ. ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆಯೆಂಬ ಭೇದ ಭಾವನೆ ಇಲ್ಲ. ಹಾಗಾದರೆ ಈ ನಿಮ್ಮ ಅಯೋಧ್ಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುವಿರಿ ಹೇಳಿ? ಈಗಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರು ಕೈಗ? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡುತ್ತಿರುವರು ತಾವೇ ಅಲ್ಲವೇ? ಇಲ್ಲ 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 ಇಲ್ಲ. ಹೀಗೆ ನಾನು ಮಹೋತ್ಸವವನ್ನು ಏರ್ಪಡಿಸಿರುವನೇ ಹೊರತು ಈ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣನಲ್ಲವಲ್ಲ. ಏಕೆ ಏಕೆ ಕಾರಣನಲ್ಲ? ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ಮನೋವ್ಯಾಕುಲ ಆಗುವುದು ಸ್ವಾಭಾವಿಕವಲ್ಲವೇನು? ಏನು ಕೈಕ ಮಾಡಿದ ವಾಗ್ದಾನ? ನಾನು ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ ದೇವಿ. ಅಬ್ಬಾ, ಮರೆತಿಲ್ಲವೇ? ಇಲ್ಲವಲ್ಲ. ಏಕೆ ಮರೆತಿಲ್ಲ? ಹಿಂದೆ ದೇವಾಸುರ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಮರೆತಿದ್ದೆ ಕೈಕ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ಹೌದು. ನೀ ಮಾಡಿದ ಸಹಾಯ ಸಾಹಸಕ್ಕೆ ಮೆಚ್ಚಿ ನಾನಂದು ನಿನಗೆ 2 ವರಗಳನ್ನು ಕೊಟ್ಟಿದ್ದೆ. ಅಂದಿನಿಂದಲೂ ನೀನು ಕೇಳಲೂ ಇಲ್ಲ, ನಾನು ನಡೆಸಿಕೊಡಲೂ ಇಲ್ಲ. ಹಾಗಾದ್ರೆ ಕೇಳು, ಇಂತಹ ಸಂತೋಷದ ಸಮಯದಲ್ಲಿ ಏನು ಬೇಕಾದರೂ ಕೇಳು, ನಡೆಸಿಕೊಡುತ್ತೇನೆ. ಹೀಗೆ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ. ಮತ್ತೊಮ್ಮೆ ಹೇಳಿ. ಇಂತಹ ಸಂತೋಷದ ಸಮಯದಲ್ಲಿ ನೀನು ಏನೇ ಕೇಳಿದರೂ ನಡೆಸಿಕೊಡುತ್ತೇನೆ. ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ಇಕ್ಷ್ವಾಕು ವಂಶದ ಅರಸರು ಯಾವುದಕ್ಕೂ ಹೆದರತಕ್ಕವರಲ್ಲ ದೇವಿ. ಕೇಳು, ಏನು ಬೇಕಾದರೂ ಕೇಳಿ ನಡೆಸಿಕೊಡುತ್ತೇನೆ. ಅದಿರಲಿ, ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಹೆಚ್ಚಿನ ಪ್ರೀತಿ ನನಗೆ.
ಇದೇನು ಕೈಕ ಈ ರೀತಿ ಕೇಳುತ್ತಿರುವೆ? ನಿನ್ನ ಮೇಲಲ್ಲವೇ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲ 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 ಕೈಕ, ನಿನಗಿಂತಲೂ ಅತಿಶಯವಾದ ಪ್ರೀತಿ ಮತ್ಯಾರ ಇರಲು ಸಾಧ್ಯವಿಲ್ಲ. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲ ಕೈಕ, ಯೋಚಿಸೇ ಮಾತನಾಡುತ್ತಾ ಇದ್ದೇನೆ. ನಿನ್ನಲ್ಲಿಯೇ ನನಗೆ ಅಧಿಕವಾದ ಪ್ರೀತಿ. ಅದಕ್ಕೆ ಹೇಳುವುದು ಅರಳೋ ಮರಳೋ ಎಂದು. ಯೋಚಿಸಿ, ಇನ್ನೂ ಯೋಚಿಸಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೆಯೂ ಇಲ್ಲವೇ? ಮರೆತಿದ್ದೆ ಕೈಕ, ಮರೆತಿದ್ದೆ. ಯಾರ ಮೇಲೋ? ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರಾ, ಈಗಲೇ 2 ಮಾತುಗಳನ್ನಾಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಆಗಲ್ಲ ಕೈಕ. ಮತ್ತೇಗೋ? ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಆಹಾ, ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕ, ಬೇಡ. ಭಿಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣ ಮಾಡುವುದು ಬೇಡ. ಎಂತಹ ಕರಿ ಖಂಡಿತವಾಗಿ ನಡೆಸಿಕೊಡುತ್ತೇನೆ, ಕೇಳು. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳು. ಈ ಸಂತೋಷದ ಸಮಯದಲ್ಲಿ ಪ್ರಮಾಣ ಮಾಡುವುದು ಬೇಡ, ಕೇಳು ಕೈಕ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳುವುದೂ ಇಲ್ಲ ಎಂದು ನೀನು ನನ್ನಲ್ಲಿ ಅನುಮಾನ ಪಟ್ಟವಳಲ್ಲ. ಇಂದು ನಿನ್ನ ಮಾತಿನ ರೀತಿಯೇ ಬೇರೆ ಆಗಿದೆ. ಇನ್ನೇನು ಕೇಳಿಯಾಳು? ಕೇಳಲಿ. ಆ ಕೈಕ, ದೇವಿ ಉಳಿವೆ ಪ್ರಾಣಧೊಳಾಸೆಯ ಕೈಕ, ಉಳಿವೆ ಪ್ರಾಣಧೊಳಾಸೆಯ ಹುಳಿವೆ ಮತ್ಪ್ರಜಯಂ ಎನ್ನಾಜ್ಞೆಯ ಸರಿವೆ ನಿನ್ನಿಷ್ಟಾರ್ಥ ಸಲಿವೆ ಸಲಿವೆ ನಿನ್ನಿಷ್ಟಾರ್ಥ ಎಲೆಗಾಣೆ ನಿನ್ನಾಣೆ ಯಜ್ಜೆ ನನ್ನ ಕೈಕ ನನ್ನ ನಿಮ್ಮ ರಾಮನಾಣೆ ರಮಣ ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತೆ, ಆನಂದವೂ ಆಯಿತು. ಕೇಳು ಕೈಕ, ಕೇಳಲೆ? ಧೈರ್ಯವಾಗಿ ಕೇಳು. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನಿಲ್ಲ ಕೈಕ, ಏನು ಹೇಳಿದೆ ದೇವಿ?
ಹೀಗೆ ಸಿದ್ಧವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನ ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆ? ಕೈಕಾ, ನೀನಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಸುಗಳು ಅಲ್ಲವೇ ಅಲ್ಲ. ನನ್ನನ್ನು ಪರೀಕ್ಷಿಸಲು ಈ ರೀತಿ ವಿನೋದಕ್ಕಾಗಿ ಮಾತನಾಡುತ್ತಿರುವೆಯೋ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವಾಡಲು ತಕ್ಕ ಸಮಯವೂ ಅಲ್ಲ. ಇದು ನನ್ನ ಮನಸ್ಪೂರ್ವಕವಾಗಿ ಕೇಳುತ್ತಿರುವ ವರವಿದು. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ಹೇಗೆ ದೇವಿ ಈ ರೀತಿ ಮಾತನಾಡುತ್ತಿರುವೆ? ನೀನು ಸಾಮಾನ್ಯ ಪಾಮರ ಸರಿಯಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿ, ರಾಜಧರ್ಮವನ್ನರಿತ ಕ್ಷತ್ರಿಯ ರಮಣಿ. ನೀನು ಈ ರೀತಿ ಮಾತನಾಡುವ ಧರ್ಮವಲ್ಲ. ನನ್ನ ಮಾತನ್ನು ಕೇಳು. ಇದಕ್ಕೆ ಅಯೋಧ್ಯ, ಈ ಮಾತಿಗೆ ಅಯೋಧ್ಯೆ ಪ್ರಜೆಗಳು ಸಮ್ಮತಿಸುವುದಿಲ್ಲ. ಕೈಕಾ, ಅರಸನ ಧರ್ಮವನ್ನು ಕಾಯಬೇಕಾಗಿರುವುದು ಪ್ರಜೆಗಳ ಧರ್ಮವಲ್ಲವೇನು? ಏನೆಂದೆ? ಅರಸನ ಧರ್ಮದ ಆಜ್ಞೆಯನ್ನು ಪ್ರಜೆಗಳು ಪಾಲಿಸಬೇಕೆ? ಧರ್ಮವಲ್ಲ. ಹಾಗಾದ್ರೆ ಇದರಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು? ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾದುದು ಧರ್ಮ, ಭರತನಿಗೆ ಸಂದರೆ ಅಧರ್ಮ. ಏಕೆ? ಭರತನು ಕೂಡ ನಿಮ್ಮ ಪುತ್ರನಲ್ಲವೇನು? ಅಲ್ಲವೇ? ಅಲ್ಲವೇ, ಭರತನು ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲ. ಕೈಕಾ, ಪ್ರಾಣೇಶ್ವರ, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವು ನಿಮಗಿರುವುದಲ್ಲ. ಬೇಡ ಕೈಕಾ, ಬೇಡ. ಇದಕ್ಕೆ ಸಮ್ಮತಿಸುವುದಿಲ್ಲ, ಪ್ರಜೆಗಳು ಸಮ್ಮತಿಸುವುದಿಲ್ಲ. ಧರ್ಮವೆಂಬುದು ಇಷ್ಟೊಂದು ವಿಪರೀತವಾದ ಅರ್ಥವೇ ದೇವಿ? ಈ ಛಲವು ನಿನಗೆ ತಕ್ಕದ್ದಲ್ಲ. ಬೇರೆಯವರವನ್ನು ಕೇಳು, ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ, ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಈಗ ತಾನೇ ಏನಂದಿರಿ? ಎಂತಹ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆಂದು ರಾಮನ ಮೇಲೆ ವಚನವನ್ನು ಕೊಟ್ಟು ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ಕೈಕಾ, 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 ಏಕೆ ದೇವಿ? ಬೇಡ, ನನ್ನ ಮಾತನ್ನು ಕೇಳು. ಹಾಗಲಿ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆ. ಆಗಲಿ, ಚಿಂತಿಸಿ ಪ್ರಯೋಜನವಿಲ್ಲ. ಕೈಕಾ, ಇನ್ನು ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಭರಸಿಡಿಲು ಬಡಿದಿಹುದೋ ಕಾರ್ಬೋಡ ಕವಿದಿಹುದೋ ವಚನದ ಮಾತಿಗೆ ಮಣಿದು ಮಗನ ಸೇರುವಂತ ರಾಮಚಂದ್ರ, ಸರಸವೆಂದರಿತು ನಾ ಸರಸವೆಂದರಿತು ನಾ ಹೊರಸೆಯಳಿಗೆ ಭಾಷೆಯಿತು ಕೆಟೆನಡ ರಾಮ. ಕೈಕಾದೇವಿ,
ಹೇತಕ್ಕಿಂತಹ ಚಂಡಹಠ ಹಿಡಿದಿರುವೆ? ಹೇತಕ್ಕಿಂತಹ ಚಂಡಹಠವನ್ನು ಹಿಡಿದಿರುವೆ? ಬೇಡ, ನನ್ನ ರಾಮಚಂದ್ರನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆ? ಬೇಡ ದೇವಿ, ಬೇಡ, ಖಂಡಿತ ಈ ಹಠ ಮಾಡಬೇಡ ದೇವಿ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ನನ್ನ ಲೋಕಾಭಿರಾಮನು, ನನ್ನ ಲೋಕಾಭಿರಾದ ಶ್ರೀರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನೇ? ಹೇಗೆ ಪಾತ್ರನು? ಏತಕ್ಕಿಂತ ದುರಾಲೋಚನೆ ಮಾಡುತ್ತಿರುವೆ? ಏನಂದಿರಿ? ಏನಂದಿರಿ? ದುರಾಲೋಚನೆಯನ್ನು ಮಾಡತಕ್ಕವರು ನೀವು, ದೂರದ ಆಲೋಚನೆಯನ್ನು ಮಾಡತಕ್ಕವಳು ನಾನು. ಈಗಲೂ ಕಾಲವು ಮಿಂಚಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನು ನನ್ನ ಮಗನಾದ ಭರತನೇ ಅರಣ್ಯವಾಸಕ್ಕೆ ಹೋಗುತ್ತೇವೆ. ಕೈಕಾ, ತಿರುಗೇನಾದರೂ ಬುದ್ಧಿ ಕೆಟ್ಟಿರುವುದೇ? ಅಥವಾ ಪಿಶಾಚಿ ಏನಾದರೂ ಹಿಡಿದಿರುವುದೇ? ಸರಿಯಾದ ಜ್ಞಾನದಿಂದ ಮಾತನಾಡು ಕೈಕಾ, ಮಾತನಾಡು. ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬುದ್ಧಿ ಶುದ್ಧತೆ ಸರಿಯಾಗಿರುವುದೋ ಇಲ್ಲವೋ ಎಂದು ಆಲೋಚಿಸಿ ನಂತರ ಮಾತನಾಡಿ. ರಾಮ, ರಾಮಚಂದ್ರ, ಚಲವೋ ರಾಮನಲ್ಲಿ ಬೇಡ, ಲಲನೆ ನೀ ಭಯದಿ ನೋಡ. ಕೈಕಾ, ನಿಮ್ಮ ರಾಮ? ನನ್ನ ರಾಮಚಂದ್ರ. ಹೌದು, ನಿಮ್ಮ ರಾಮಚಂದ್ರನೇ. ಹೇಳಿ. ಸತ್ಯಾತ್ಮನೋ ನಿತ್ಯಾತ್ಮನೋ ಸುಗುಣಾಭಿರಾಮನೋ. ದೇವಿ, ಸುಗುಣಾಭಿರಾಮನೋ ಎಲ್ಲವೋ ರಾಮನಲ್ಲಿ ಬೇಡ, ಲಲನೆ ನೀ ದಯದಿ ನೋಡ. ಈಗ ನನ್ನ ಮಾತನ್ನು ಕೇಳಿ
ಹೇತಕ್ಕಿಂತಹ ಚೆಂಡ ಹಠ ಹಿಡಿದಿರುವೆ? ಸೂರ್ಯನಿಲ್ಲದೆ ಜೀವಲೋಕ ಬದುಕಿದರೂ ಬದುಕಬಹುದು, ಬದುಕಿಕೊಳ್ಳಲಿ ಬಿಡಿ. ಜಗತ್ತು ಜೀವಿಸಿದರೂ ಜೀವಿಸಬಹುದು, ಜೀವಿಸಿಕೊಳ್ಳಲಿ. ಆದರೆ ಈ ದಶರಥನು ಕ್ಷಣಕಾಲವು ರಾಮನಿಲ್ಲದೆ ಬದುಕಲಾರ ದೇವಿ, ಬದುಕಲಾರೆ. ನನ್ನನ್ನು, ನನ್ನ ರಾಮಚಂದ್ರನನ್ನು ಉಳಿಸು ಕೈಕಾ, ಉಳಿಸು. ಇದೋ ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು ದೇವಿ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಸೂರ್ಯ ವಂಶದ ಅರಸರು ಕೊಟ್ಟ ಮಾತನ್ನು ನೆರವೇರಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು. ಆ ವಿಚಾರವೂ ಕೂಡ ನಿಮಗೆ ತಿಳಿದಿಲ್ಲವೇ? ಸಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂಥ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆ ಯಾರು ಆಗುವುದಿಲ್ಲವೇ? ಎಲ್ಲವೇ ರಾಕ್ಷಸಿ, ಏನಂದೆ? ಏನು ಹೇಳಿದೆ ಕೈಕಾ? ನಾನು ಸಹ ಸಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನನ್ನ ಕುಲಧರ್ಮವನ್ನು ಪಾಲಿಸಲು ನಾನು ನಿನ್ನಲ್ಲಿ ಇಷ್ಟೊಂದು ವಿಧವಾಗಿ ಬೇಡಿಕೊಂಡೆ. ಆದರೆ ನೀನು ನನ್ನಿಂದ ವಾಗ್ದಾನವನ್ನು ಪಡೆದು ನನ್ನನ್ನು ವಂಚಿಸಿ ಧರ್ಮ ಸಂಕಟಕ್ಕೆ ಸಿಲುಕಿಸಿರುವೆ. ಧರ್ಮ ಪಾಶಕ್ಕೆ ಸಿಕ್ಕಿರುವ ನಾನು ನಿನ್ನಿಷ್ಟದಂತೆ ನಡೆಯುವೆ. ಇನ್ನು ನೀನು ನನಗೆ ಪತ್ನಿಯಲ್ಲ. ಬೇಡ, ನಿನ್ನ ಮಗ ಭರತಾತನಿಗೆ ಆಗಬೇಕಿಲ್ಲ. ಹೇಗೆಂದರು ಈ ವ್ಯಥೆಯಿಂದ ನಾನು ಸಾಯುವುದಂತೂ ನಿಶ್ಚಯ. ನಾನು ಪ್ರಾಣ ಬಿಟ್ಟ ಮೇಲೆ ನಿನ್ನ ಮಗನಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ರಾಮಚಂದ್ರ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನಪ್ಪ, ಕೆಟ್ಟೆ. ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆ. ರಾಮಚಂದ್ರ, ನೀವೇನಾದ್ರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದರೆ, ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾರಿಸಿಬಿಡುತ್ತೇನೆ. ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು ಪ್ರಭು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲೇ ಇರುವರು. ನೀನು ಹೋಗಿ ಶ್ರೀರಾಮಚಂದ್ರನ ಬಹುಬೇಗನೆ ಇಲ್ಲಿಗೆ ಬರಮಾಡು. ಜಾಗ್ರತೆಯಾಗಿ. ಆಗಲಿ ತಾಯಿ. ಸಮಾಧಾನರಾಗಿ ಬಂದೆಯ ಕಂದ? ರಾಮಚಂದ್ರ, ಜನಕ ಸಮಾಧಾನರಾಗಿ. ಅಮ್ಮ, ಹಿಂದೇನು ತಂದೆಯರವ ರೀತಿಯೇ ಬೇರೆಯಾಗಿರುವುದಲ್ಲ. ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ನಮ್ಮ ತಂದೆಯವರು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು. ಹೇಳು ತಾಯಿ, ಅದನ್ನು ನಡೆಸಿಕೊಡಲು ನಾನು ಸಿದ್ಧನಾಗಿರುವೆನು. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು? ಬಿಡು ಅಮ್ಮ, ನೀವು ಯಾವಾಗಲೂ ನನ್ನ ಮೇಲೆ ಈ ರೀತಿ ಅನುಮಾನ ಕೊಟ್ಟವರಲ್ಲ. ತಮ್ಮ ಮನದ ಅಭಿಷ್ಟವೇನೆಂಬುದನ್ನು ತಿಳಿದು ತಾಯಿ, ಆ ಭಗವಾನ್ ಸೂರ್ಯದೇವನಾಣೆಗೂ ನಡೆಸಿಕೊಡುವೆನು. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೇಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ
ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆ. ಇಷ್ಟೇ ತಾನೇ. ಈ ಅಲ್ಪವಾದ ಕಾರ್ಯಕ್ಕೆ ತಂದೆಯವರು ವ್ಯತಪಡಬಹುದೇ? ಭರತನು ಯಾರು, ನಾನು ಯಾರು? ಇಬ್ಬರು ಒಂದೇ ತಂದೆಯ ಮಕ್ಕಳಲ್ಲವೇ? ಭರತನಿಗೆ ರಾಜ್ಯಾಭಿಷೇಕವಾದರೆ ನಾನು ಅಸೂಯೆ ಪಡಬಹುದೇ? ಅಮ್ಮ, ಹಿಂದೆ ಶತಕೋಟಿ ರಾಜಮಹಾರಾಜ ಈ ನಾಡನ್ನು ಭರತನಾಳಿದರೇನು, ನಾನಾಳಿದರೇನು? ಭರತನೇ ರಾಜ್ಯ ಪರಿಪಾಲನೆಯನ್ನು ಮಾಡಲಿ. ಇನ್ನು ಎರಡನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ಕೈಕಾ, ಬೇಡ ಬೇಡ, ಆ ವಿಚಾರವನ್ನು ರಾಮನಿಗೆ ಹೇಳಬೇಡ. ಹೇಳಬೇಡ ಕೈಕಾ. ನಾನು ಹೇಳತಕ್ಕವಳೇ, ನೀವು ವಿಶ್ರಮಿಸಿಕೊಳ್ಳಿ. ರಾಮ ರಾಮ, ಸಮಾಧಾನ ಬಂದಿದ್ದ. ಕೈಕಾ, ನೀವು ವಿಶ್ರಮಿಸಿಕೊಳ್ಳಿ. ಇನ್ನು ಎರಡನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ನನ್ನ ಜನ್ಮವು ಸಾರ್ಥಕವಾಯಿತು. ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಂಟಿಸಿದ ಮಾತೆಯು ನೀ ಅಮ್ಮ. ಅಮ್ಮ, ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಂಟಿಸಿದ ಮಾತೆಯು ನೀ ಅಮ್ಮ. ಅಮ್ಮ, ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಎನಗಿತ್ತು ಭೇದವಿಲ್ಲದೆ ಬಗೆದ ಮಾತೆಯು ನೀ ಅಮ್ಮ. ಪಿತೃವಾಕ್ಯವನ್ನು ಪಾಲಿಸಲು ಪುತ್ರ ರತ್ನದೊಳೆನ್ನ ಅಮ್ಮ. ಪಿತೃವಾಕ್ಯವನ್ನು ಪಾಲಿಸಲು ಪುತ್ರ ರತ್ನದೊಳೆನ್ನ ಕೀರ್ತಿಯನ್ನು ಪಡಿಸಿದ ಮಾತೆಯು ನೀನು ವನವಾಸನ ಪದಿಂದ ಮುನಿಜನರ ಪೂಜಿಸುವ ವನವಾಸನ ಪದಿಂದ ಮುನಿಜನರ ಪೂಜಿಸುವ ಗಣಪದವಿಯನಗಿತ್ತ ಮಾತೆಯು ನೀನು ಅಮ್ಮ. ಅಮ್ಮ, ಎಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಎಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ. ಎಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ. ಎಚ್ಚರಿಸು ಬಿದನನು ನಮಿಸಿ ಪೋಪೆನು ಮಾತೆ, ಮಾತೆ
ಮಾತೆ ಅಮ್ಮ, ಇಕ್ಷ್ವಾಕು ವಂಶರಾಸರು ಎಷ್ಟೇ ಕಷ್ಟ ಬಂದರೂ ಕೊಟ್ಟ ಮಾತಿಗೆ ಎಂದಿಗೂ ವ್ಯಥಪಡತಕ್ಕವರಲ್ಲ. ಈ ಕಷ್ಟಕರವಾದ ರಾಜ್ಯದ ಭಾರವನ್ನು ನಿಮ್ಮ ಪ್ರಿಯಪುತ್ರನಾದ ನನ್ನ ಮೇಲೆ ವಹಿಸಲಾಗದೆ ಭರತನ ಭುಜಗಳ ಮೇಲೆ ಹೊರಿಸಲು ಅಪೇಕ್ಷಿಸಿದ ನಿಮಗೆ ನನ್ನ ಮೇಲೆ ಅದೆಂತಹ ಕರುಣೆಯಮ್ಮ. ಓಹೋ, ಅಲ್ಲವೇ ಮತ್ತೆ ತಂದೆಯೇ, ನೀವು ಮಾತೆ ಇಷ್ಟದಂತೆ ಭರತನಿಗೆ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿಸಿ ನೀವು ಮಾತೆಗೆ ಕೊಟ್ಟ ವಚನವನ್ನು ಪಾಲಿಸಲು ನಾನು ಈ ದಿನವೇ ಅರಣ್ಯವಾಸಿ ಕೊಡಲು ಸಿದ್ಧನಾಗುತ್ತೇನೆ. ಬೇಡ ಕಂದ, ಬೇಡ. ನನ್ನ ಮಾತನ್ನು ಕೇಳು ರಾಮಚಂದ್ರ. ನಿನ್ನನ್ನು ಬಿಟ್ಟು ನಾನು ಜೀವಿಸಲಾರೆನಪ್ಪ, ಜೀವಿಸಲಾರೆ. ತಂದೆಯೇ, ಇದು ಅಪಲಾಪವಲ್ಲ. ಈ ರಾಜ್ಯ ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಿದ್ದನು. ಅದನ್ನು ನನ್ನ ತಾಯಿಯೇ ಬಗೆಹರಿಸಿದರು. ಇನ್ನು ಮಾತೆಯ ಇಷ್ಟದಂತೆ ಅರಣ್ಯವಾಸಿಗೆ ಹೊರಡಲು ಸಿದ್ಧನಾಗುತ್ತೇನೆ. ಈ ವಿಚಾರವನ್ನು ಮಾತೆಯವರಿಗೂ ಸೀತಾಲಕ್ಷ್ಮಣರಿಗೂ ತಿಳಿಸಿ ಬರುವೆನು. ಅಮ್ಮ, ನೀವಿನ್ನೂ ಆಲೋಚಿಸಬೇಡಿ. ತಮ್ಮ ಇಷ್ಟದಂತೆಯೇ ನಾಳೆ ದಿನ ಪ್ರಾತಃ ಕಾಲವೇ ನಾನು ಅರಣ್ಯವಾಸಕ್ಕೆ ಹೊರಡುತ್ತೇನೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂದರೆ ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ, ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಯಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು. ಆ ಪ್ರೇಕ್ಷಕ ಕಲಾವಿದರಿಲ್ಲದೆ ಹೋದರೆ ಈ ಕಲಾವಿದರಿಲ್ಲ. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ನಿರಂತರವಾಗಿ ಯೋಗಾಭ್ಯಾಸ ಮಾಡೋದಕ್ಕೋಸ್ಕರ ಶ್ರೀರಾಮಚಂದ್ರ ಪ್ರಭುಗೆ ಮರ್ಯಾದ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದು ಅಲ್ಲದೆ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ದರಿಂದ ಅವರಿಗೆ ಏಕಾಗ್ರತೆ, ತಾಳ್ಮೆ ಇದೆಲ್ಲ ಹೆಚ್ಚೆತ್ತು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವೃತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೋಡಿ, ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಕೊನೆಯ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನೋಡಿಕೊಳ್ಳೋಷ್ಟು ನಮ್ಗೆ ಏಕಾಗ್ರತೆ ತಾಳ್ಮೆ ಸಿಕ್ಕಿದ್ರೆ ಬಹಳ ಒಳ್ಳೆಯದಲ್ವೇ? ಒಂದೆರಡು ಆಸನನ ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡಿಕೊಂಡು ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇಲ್ಲ ಅವಾಗವಾಗ ಆರೋಗ್ಯ. ಆಹಾ, ಬಹಳ ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಎಂಥ ಮಾನವ ಜನ್ಮ ಅಂದರೆ, ಎಂಥ ಮಾನವ ಜನ್ಮ. ಎಂಥ ಮಾನವ ಜನ್ಮ, ಏನ್ ಮಾಡಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ದೈತ್ಯೆಯನ್ನ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಕೆಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ ಅಲ್ವೇ? ಕೆಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ, ಸಂಸಾರವೆಂಬ ಸಾಗರದಲ್ಲಿ ಸಿಕ್ಕಿ ಬಿಟ್ಟಿರೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡಿಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ನಮ್ಮ ಗುರುಗಳು ವಿಚಾರ
ತಿಳಿಸಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ಹೇಳಿದೆ. ಬರ್ತಾ ಇಲ್ಲ. ಏನಯ್ಯ ಹೇಳ್ಕೊಟ್ಟ ವಿದ್ಯೆಯನ್ನು ಪ್ರದರ್ಶನ ಮಾಡಿದೆ? ಓಹೋ, ಹಾ. ವಿದ್ಯಾಭ್ಯಾಸ, ಹಾ. ಶಾಸ್ತ್ರಾಭ್ಯಾಸ, ಹಾ. ಯೋಗಾಭ್ಯಾಸ ಆಹಾ. ಇವೆಲ್ಲವನ್ನೂ ಪ್ರಸ್ತುತಪಡಿಸ್ಬಿಟ್ಟು ಕೇಳಿ. ಹಾ, ಇಲ್ಲ ಎಲ್ಲ ಸಂತೋಷವಾಗಿದೆ. ಪ್ರಸ್ತುತಪಡಿಸಿದ್ಯಾ? ಹಾ. ವಿಚಾರ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಅದರ ಪ್ರಯುಕ್ತ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂಥ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನ ವ್ಯವಸ್ಥೆ ಹಾಗೂ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ. ಸಮಾಧಾನ ಭೋಜನ ಹಾ ಇದೆ ಇದೆ ಇದೆ. ನೋಡೋಣ ಹಾ. ಗುರುವೇ, ಹಾ. ಒಂದು ಅನುಮಾನ ಅಲ್ಲ. ಹಾ. ಯಾವ ಕಾರ್ಯಕ್ರಮಗಳು ಕರಿಬೇಕಾದ್ರೂ ಪುರೋಹಿತರಿಗೆ ಬರಮಾಡಿ ಅಂತಾರೆ. ಪುರೋಹಿತರಿಗೆ ಯಾಕೆ ಬರಮಾಡಬೇಕು ಅಂತ ನನ್ನ ಪ್ರಶ್ನೆ. ಓಹೋ, ಪುರೋಹಿತರು ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ, ತಿಳ್ಕೋಬೇಕು. ಪುರೋಹಿತ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಏನ್ ಹೇಳಿ? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಎಂಥ ಮಾತು ಹೇಳ್ಬಿಟ್ರಿ ಗುರುಗಳ. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಗುರುಗಳೇ, ಪುರದ ಜನರ ಹಿತವನ್ನು ಬಯಸಿದ್ರೆ ಅವನು ಪುರೋಹಿತ ಆಗೋದು. ಇನ್ನೊಂದು ಅನುಮಾನ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ಲ, ಎಲ್ಲರೂ ಭೋಜನ ಮಾಡಲ್ಲ, ಹಾಗೆ ನಾನು ಭೋಜನ ಮಾಡೋದು. ಬ್ರಾಹ್ಮಣ ಭೋಜನ ಪ್ರಿಯ ಯಾಕಾಗ್ತಾರೆ? ದಡ್ಡ ನೀನು. ಬ್ರಾಹ್ಮಣ ಭೋಜನ ಪ್ರಿಯ ಅಲ್ಲ, ಮತ್ತೆ ಬ್ರಾಹ್ಮಣೋ ಬಹು ಜನಪ್ರಿಯ ಅಂತ ಇರೋದು ಸಂಸ್ಕೃತ. ಇಂಥ ವಿಚಾರ ನಿಮ್ಮ ತಲೆಯಲ್ಲಿ ಮಡಗಿದ್ರೆ ಬ್ರಾಹ್ಮಣ ಬಹು ಜನಪ್ರಿಯ. ಎಲ್ಲರಿಗೂ ಬೇಕಾದವರು. ಏನಾದ್ರು ಸಮಸ್ಯೆ ಆದ್ರೆ ಐನೋರ ಹತ್ರ ಹೋಗಿ, ಪುರೋಹಿತರ ಹತ್ರ ಹೋಗಿ, ಬ್ರಾಹ್ಮಣ ಹತ್ರ ಹೋಗಿ ಅಂತಾರೆ. ಅಲ್ಲೇ ಅದಕ್ಕೆ ಬ್ರಾಹ್ಮಣ ಬಹು ಜನಪ್ರಿಯ. ನಾವು ಅಲ್ಲದೆ ಆ ಭೋಜನದಲ್ಲೂ ಚೆನ್ನಾಗಿ ಪ್ರಿಯರು ಅಲ್ಲವೇ? ಹೋಗೋಣ ನಡಿ. ಇಲ್ಲ, ಕೊನೆ ಒಂದೇ ಒಂದು ಪ್ರಶ್ನೆ. ನಾನು ಮನೆಗೆ ಹೊರಡಬೇಕಾದ್ರೆ ಈ ನಾಮಗಳ ಹಾಕೋ ವ್ಯತ್ಯಾಸ ಆಗೋಯ್ತು. ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, ಮೂರು ನಾಮ ಹಾಕ್ಲಾ, ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ಅಯ್ಯೋ, ಬರೀ ಅಷ್ಟೇ ಹೇಳ್ದಲ್ಲ, ಇನ್ನು ಬೇರೆ ಬೇರೆ ನಾಮಗಳು ಕಲ್ತ್ಕೊಂಡ್ಬಿಟ್ಟವ್ರೆ. ಹೌದಾ? ಅವೆಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಶ್ರೀರಾಮನಾಮ. ಆಹಾ, ರಾಮನಾಮದ ಮುಂದೆ ಯಾವ ನಾಮವೂ ಇಲ್ಲ. ಎಂಥ ವಿಷಯ. ಜನಗಳೆಲ್ಲ ಏನೇನೋ ನಾಮ ಕಲ್ತ್ಕೊಂಡವ್ರೆ. ಈ ರಾಮನಾಮ ಕಲ್ತು ಬಿಟ್ರೆ ದೇಶ ಉದ್ಧಾರ, ಅವರು ಉದ್ಧಾರ. ವಿಚಾರ ಬಂತು. ಹೊರಡೋಣ. शुभमये काये श्री तुलसी माते शुभ
ಜಗನ್ಮಾತೆ, ನಮ್ಮೆಲ್ಲರನ್ನು ಹರ್ಷಿಸದ ಕಾಲದಲ್ಲಿ ಕಾಪಾಡು ತಾಯಿ, ಕಾಪಾಡು. ಈ ದಿನ ಎಂತಹ ಹರುಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವತ್ತೇ ಮಮ ಪ್ರಾಣ ಕಾಂತಗೆ ಎನ್ನ ಮಾವತ್ತೇ ಧನಕರ ಪಟ್ಟವ ಧನಕರ ಕಟ್ಟವ ವಿನಯದಿ ಕಟ್ಟುವೆ ಹರುಷವು ಮನಕ್ಕೆ ಸುರಚಿರವಾದೆಯ ಕೇಳಲು ಮನಕ್ಕೆ ಸುರಚಿರವಾದೆಯ ಕೇಳಲು ಮನಕ್ಕೆ ಹರುಷವು ಇದು ರತ್ನಹಾರವ ಇದು ಕಚ್ಚೆ ಪಾದಕವೋ ಇದು ರತ್ನಹಾರವೋ ಇದು ಕಚ್ಚೆ ಪಾದಕವೋ ಶತಮಾನಂ ಭವತಿ ಶತಾಯುಷಾಯಿ ಸೇವೇಂದ್ರಿಯೈ ಪ್ರತಿಷ್ಠಿತತಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ, ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಈ ದಿನ ತನ್ನ ಪತಿಗೆ ಪಟ್ಟಾಭಿಷೇಕವೆಂದು ಜಾನಕಿಯು ಎಷ್ಟೊಂದು ಉತ್ಸಾಹ ಸಂತೋಷದಿಂದಿರುವಳು. ಇವಳ ಕಿವಿಗೆ ನನ್ನ ಅರಣ್ಯವಾಸದ ಅಮಂಗಳದ ವಾರ್ತೆಯನ್ನು ಹೇಗೆ ತಿಳಿಸಲಿ? ಸೀತಾ, ಸೀತಾ, ಸ್ವಾಮಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ನೀಲಮೇಘ ಶ್ಯಾಮ
ಕಸ್ತೂರಿ ತಿಲಕ ಸಖಯೇನೋ ಸಂತೋಷವಾಗಿದೆ. ಸಖಯೇನೋ ಸಂತೋಷವಾಗಿದೆ. ಸಖಯೇನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನ ಸರಿ ಸಮರಿಲ್ಲದೆ ಮೆರೆಯುವನು. ರಮಣ ರಾಮನು ಸಹಜ ಸುಂದರನ ಸರಿ ಸಮರಿಲ್ಲದೆ ಮೆರೆಯುವನು. ಅರಸ ರಾಮನ ಝೇಂಕಾರ ಅರಸ ರಾಮನ ಝೇಂಕಾರ ನೋಡುತ್ತಾ ನಲಿವೆನ ಮನಸಾರ. ನಲಿವೆನ ಮನಸಾರ. ಸಖಯೇನೋ ಸಖಯೇನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ಸಾಕೇತರುಗೆ ಸಂತೋಷವ ಸಂತೋಷವಾದಲ ಪಡೆಯುವೆ ಶ್ರೀರಾಮಚಂದ್ರನ.
ಸ್ವಾಮಿ, ಏನು ಈ ದಿನ ನಿಮ್ಮ ಪಟ್ಟಾಭಿಷೇಕ? ಇಂತಹ ಸಮಯದಲ್ಲಿ ಅರಳಿದ ತಾವರೆಯಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ? ಜಾನಕಿ, ಏಕೋ ಮುಖಕಮಲ ಬಾಡಿದೆ ಸ್ವಾಮಿ. ಜಾನಕಿ, ಸ್ವಾಮಿ, ನಾನೇನೆಂದು ಹೇಳಲಿ? ಈ ದಿನ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುವುದಿಲ್ಲ. ಸ್ವಾಮಿ, ಏನೆಂದು ಹೇಳುತ್ತಿರುವಿರಿ? ಹೌದು ಜಾನಕಿ, ಹಿಂದೆ ದೇವಾಸರರು ಇದ್ದ ಕಾಲದಲ್ಲಿ ಮಾತೆಯವರಾದ ಕೈಕಾದೇವಿಯರು ಮಾಡಿದ ಸಹಾಯಕ್ಕಾಗಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ನಾನು ಕೇಳಿದ್ದೆನು. ಈಗ 2 ವರಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವರು. ಏನೆಂಬುದಾಗಿ? ಜಾನಕಿ, ಪಿತ ದಶರಥ ತಾನೋ ಸುತ ಭರತಗೆ ಅಚ್ಚವನು, ಪಿತ ದಶರಥ ತಾನೋ ಸುತ ಭರತಗೆ ಜವನು, ಅತಿಶಯದಿಂದಿದ್ದನು ಕೇಳಿಸುತ್ತೆ, ಅತಿಶಯದಿಂದಿದ್ದನು ಕೇಳಿಸುತ್ತೆ. ಏನ ಬೇಡಲೀನ ಸರಸೀರುಗಮುಖಿ ಸಖಿ ಕೆಲಸತಿ ಜಾನಕಿ, ಏನ ಬೇಡಲೀನ. ಜಾನಕಿ, ಮಾತೆಯು ಎನ್ನನು ವನಕ್ಕೆ ಹೋಗು ಎಂದು ಮಾತೆಯು ಎನ್ನನು ವನಕ್ಕೆ ಹೋಗು ಎಂದು ಜನಗಾಚಯ ನೀರು ಕೇಳಿಸುತ್ತೆ, ಜನಗಾಚಯ ನೀರು ಕೇಳಿಸಿ. ಏನ ಬೇಡಲಿನ ಸರಸೀರುಗಮುಖಿ ಸಖಿ ಕೆಲಸತಿ ಜಾನಕಿ, ಏನ ಬೇಡಲಿನ. ಜಾನಕಿ, 1ನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಕಟ್ಟಬೇಕೆಂತಿರುವುದು. ಸ್ವಾಮಿ, ಇನ್ನು 2ನೇ ವರಕ್ಕೆ ನಾನು ಮುನಿವೃತ್ತಿಯಿಂದ ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಪ್ರಾಣೇಶ್ವರ. ಜಾನಕಿ, ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಹೊರಟಿರುವೆನು ಸೀತಾ. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರುವುದು. ಇದರಲ್ಲಿ ನಾವು ಮಾಡಿದ ಅಪರಾಧವಾದರೂ ಏನು? ತಂದೆಯವರು ಇರಲಿ ಇರಲಿ, ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನೂ ಬರುತ್ತೇನೆ. ನನ್ನನ್ನೂ ಕರೆದುಕೊಂಡು ಹೋಗಿ. ಏನು ಜಾನಕಿ, ನೀನು ಅರಣ್ಯವಾಸಕ್ಕೆ ಬರುವುದೇ? ಬೇಡ ಬೇಡ, ಅರಣ್ಯವಾಸ ನನಗೆ ಮಾತ್ರ. ಅದು ಅಲ್ಲದೆ ಸುಮಕೋಮಲೆಯಾದ ನೀನು ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ಈ ಕಣ್ಣುಗಳಿಂದ ನೋಡಲಾರೆ. ಆದ್ದರಿಂದ ನಾನು ಬರುವವರೆಗೂ ಅರಮನೆಯಲ್ಲೇ ಇದ್ದು ಅತ್ತೆ ಮಾವಂದರ ಸೇವೆಯನ್ನೂ ಮಾಡಿಕೊಂಡಿರು. ಸಾಧ್ಯವಿಲ್ಲ ಸ್ವಾಮಿ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಆರುಗಳಿಗೆಯೂ ನಾನು ಜೀವಿಸಲಾರೆ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮನ್ನೇ ಅನುಸರಿಸುತ್ತೇನೆ. ದಯಮಾಡಿ ವನವಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ. ಹಠ ಹಿಡಿಯಬೇಡ ಜಾನಕಿ. ಘೋರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಕಷ್ಟ ಸಾಧ್ಯ. ಸ್ವಾಮಿ, ನೀವು ಅರಣ್ಯವಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಜಾನಕಿ, ಆಗಲಿ, ನಿನ್ನ ಅಭಿಷ್ಟವನ್ನು ನಾನೇಕೆ ಬೇಡವನಲ್ಲಿ. ನಡೆ, ಚಿಂತಾಕ್ರಾಂತನಾಗಿರುವ ಜನಗನನ್ನು ಸಂತೈಸಿ ಇನ್ನು ಅರಣ್ಯವಾಸಕ್ಕೆ ಹೊರಡೋಣ.